Hi, my dear students. Welcome to Learn All in One. Today we are discussing the competition of income from capital gains. It means ಇವತ್ತು ನಾವು ಕ್ಯಾಪಿಟಲ್ ಗೇನ್ ಅಂತಕ್ಕಂತಹ ಚಾಪ್ಟರ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ವಿ ಆರ್ ಡಿಸ್ಕಸಿಂಗ್ ಓನ್ಲಿ ದ ಥಿಯರಿ ಪಾರ್ಟ್. Okay, let us we can glance out one by one, even though you can get it the 2 marks question answers in this theory. ನಾನು ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡಿದ್ದೇನೆ ಅಂತ ಹೇಳಿದ್ರೆ 2 ಮಾರ್ಕ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಈ ಒಂದು ಫಾರ್ಮೆಟನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಬೈ ದಟ್ ವೇ ಟುಡೇ ವಿ ಕ್ಯಾನ್ ಸ್ಟಾರ್ಟ್ ದ ಕ್ಯಾಪಿಟಲ್ ಗೇನ್. ಫಸ್ಟ್ಲಿ, what is a capital gain? The term capital gain means the any profit arising from the transfer of a capital asset is called capital gain. ಅಂದರೆ ಯಾವುದೇ ಕ್ಯಾಪಿಟಲ್ ಅಸೆಟ್ಟನ್ನು ನಾವು ಟ್ರಾನ್ಸ್ಫರ್ ಮಾಡಿದಾಗ ಅದರಿಂದ ನಮಗೆ ಏನು ಪ್ರಾಫಿಟ್ ರೈಸ್ ಅಪ್ ಆಗುತ್ತೋ ಅದನ್ನು ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಅಸೆಟ್ ಅಂತಂತೇಳಿ ಕರಿತೀವಿ. ಸೊ ದಟ್ ಎನಿ ಪ್ರಾಫಿಟ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಅಥವಾ ಪ್ರಾಫಿಟ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಆಫ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 45. ಸೊ ಅಂಡರ್ ಸೆಕ್ಷನ್ 45 ಒಳಗಡೆ ಇದು ಏನಾಗಿರಬೇಕು, ಟ್ಯಾಕ್ಸಬಲ್ ಆಗಿದ್ರೆ ಇದನ್ನು ಕೂಡ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಕರಿತೀವಿ. ದೀಸ್ ಟೂ ಆರ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಬಂದು ವಾಟ್ ಈಸ್ ಕ್ಯಾಪಿಟಲ್ ಅಸೆಟ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 14. ಸೊ ಕ್ಯಾಪಿಟಲ್ ಅಸೆಟ್ ಅಂದ್ರೆಗಿನ ಯಾವುದು ಅಂತಂತ ಹೇಳಿ ನಾವು ಇವಾಗ ಏನು ಮಾಡೋಣ ತಿಳ್ಕೊಳ್ಳೋಣ. ಕ್ಯಾಪಿಟಲ್ ಅಸೆಟ್ ಮೀನ್ಸ್ ಪ್ರಾಪರ್ಟಿ ಆಫ್ ಎನಿ ಕೈಂಡ್ held by an assessee whether or not connected with his business or profession. ಏನು ಈ ರೀತಿ ಅಂತಂತ ಹೇಳಂತಂದರೆ ಅವನ ಹತ್ರ ಯಾವುದೇ ಒಂದು ಪ್ರಾಪರ್ಟಿ ಇರುತ್ತೆ, ಹೌದಾ, ಅದು ಯಾವುದಕ್ಕೆ ಅಂತಂದರೆ ವೆದರ್ ಆರ್ ನಾಟ್ ಕನೆಕ್ಟೆಡ್ ವಿತ್ ಹಿಸ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಅದು ಅವನಿಗೆ ಬಿಸ್ನೆಸ್ಗೆ ಕನೆಕ್ಟ್ ಆಗಿರೋದು ಅಥವಾ ಪ್ರೊಫೆಷನಿಗೆ ಕನೆಕ್ಟ್ ಆಗಿರೋದು ಯಾವುದೇ ಆಗಿದ್ರೂ ಕೂಡ ಅದನ್ನು ಏನಂತ ಕರಿತೀವಿ ನಾವು, ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ವರ್ಡಲ್ಲಿ ಏನು ಹೇಳ್ತಾರೆ, ಆಲ್ ದ ಮೂವೇಬಲ್ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಲೀಸ್ ಹೋಲ್ಡ್ ರೈಟ್ಸ್, ಗುಡ್ ವಿಲ್, ಎ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್, ಜ್ಯುವೆಲರೀಸ್ ಎಕ್ಸೆಟ್ರಾ ಆರ್ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಅಸೆಟ್. ಅಂದರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಐಡಿಯಾ ಬರುತ್ತೆ, ಕ್ಯಾಪಿಟಲ್ ಅಸೆಟ್ ಅಂದರೆ ಯಾವುದೆಲ್ಲ ಬರುತ್ತೆ ಅಂತಕ್ಕಂಥದ್ದು. ಲೀಸ್ ಹೋಲ್ಡ್ ರೈಟ್ಸ್ ಆಗಿರ್ಬೋದು, ಗುಡ್ ವಿಲ್ ಆಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ಗಳಾಗಿರ್ಬೋದು, ಇವು ಎಲ್ಲದನ್ನು ಕೂಡ ಏನಂತ ಕರಿತೀವಿ ನಾವು, ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಕರಿತೀವಿ. ಸೊ ಅಗೇನ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಗೇನ್. ಟೈಪ್ಸ್ ಆಫ್ ಕ್ಯಾಪಿಟಲ್ ಗೇನಲ್ಲಿ ಎರಡು ರೀತಿಯಾಗಿರ್ತದೆ. ನಂಬರ್ 1 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಎರಡನೇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ವಾಟ್ ಡು ಯು ಮೀನ್ ಬೈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನು ಅಂತಕ್ಕಂಥದ್ದು, ಎನಿ ಪ್ರಾಫಿಟ್ ರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆರ್ ಕಾಲ್ಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗಳಂತಂತೇಳಂದರೆ ಯಾವುದಾದ್ರೂ ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟನ್ನು ಟ್ರಾನ್ಸ್ಫರ್ ಮಾಡಿದಾಗ ರೈಸ್ ಆಗ್ತಕ್ಕಂತಹ ಗೇನ್ಗೆ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್? ಎನಿ ಪ್ರಾಫಿಟ್ ರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಅಸೆಟ್ ಆರ್ ಕಾಲ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಅಂದರೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ. ಅಂದರೆ ಲಾಂಗ್ ಟರ್ಮ್ ಅಸೆಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಶಾರ್ಟ್ ಟರ್ಮ್ ಅಸೆಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಿದರೆ ರೈಸ್ ಅಪ್ ಆಗ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಆ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ಗಳು, ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್, ಅದರಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ವಾಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್? ಕ್ಯಾಪಿಟಲ್ ಶಾರ್ಟ್ ಟರ್ಮ್ ವಾಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತಕ್ಕಂಥದ್ದು, ಎ ಕ್ಯಾಪಿಟಲ್ ಅಸೆಟ್ ಹೆಲ್ಡ್ ಬೈ ಆ್ಯನ್ ಅಸೆಸ್ಸಿ ಫಾರ್ ಲೆಸ್ ದೆನ್ 36 ಮಂತ್ಸ್. ಅಂದರೆ 36 ತಿಂಗಳಿಗಿಂತನೂ ಕೂಡ ಅವನು ಕಡಿಮೆಯಾಗಿ, ಅಂದರೆ ಅವನ ಕಡೆ ಕಡಿಮೆ ಹೆಲ್ಡ್ ಅಪ್ ಮಾಡ್ಕೊಂಡಿದ್ದರೆ, ಅವನ ಹತ್ರ ಇಟ್ಕೊಂಡಿದ್ರೆ 36 ಮಂತ್ಸ್ ಬಿಫೋರ್ ದಟ್ ಡೇಟ್ ಆಫ್ ಇಟ್ಸ್ ಟ್ರಾನ್ಸ್ಫರ್ ಈಸ್ ಕಾಲ್ಡ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇನ್ ಕೇಸ್ ಆಫ್ ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ಸ್ ಲೆಸ್ ದೆನ್ 12 ಮಂತ್ಸ್. ನೋಡಿ, ಸೊ ದಟ್ ವಾಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್? ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತಂತೇಳಂದರೆ ಎ ಕ್ಯಾಪಿಟಲ್ ಅಸೆಟ್ ಹೆಲ್ಡ್ ಬೈ ಆ್ಯನ್ ಅಸೆಸ್ಸಿ ಫಾರ್ ಮೋರ್ ದೆನ್ 36 ಮಂತ್ಸ್. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಇಲ್ಲಿ ಅಂದರೆ ಶಾರ್ಟ್ ಟರ್ಮಲ್ಲಿ ಲೆಸ್ ದೆನ್ 36 ಮಂತ್ಸ್ ಇರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲಲ್ಲಿ
more than 36 months before the date of transfer is called as long term capital asset. In case of bonds and debentures, ಇಲ್ಲಿ ಕೂಡ ಮೋರ್ ದೆನ್ 12 ಮಂತ್ಸ್ ಇರುತ್ತೆ, ಅಲ್ಲಿ ಲೆಸ್ ದೆನ್ 12 ಮಂತ್ಸ್. ಶಾರ್ಟ್ ಟರ್ಮ್ ಅಲ್ಲಿ ಲೆಸ್ ದೆನ್ ಇರುತ್ತೆ, ಅದೇ ರೀತಿಯಾಗಿ ಲಾಂಗ್ ಟರ್ಮ್ ಅಲ್ಲಿ ಮೋರ್ ದೆನ್ 12 ಮಂತ್ಸ್ ಇರ್ತದೆ. ನೆಕ್ಸ್ಟ್, ವಾಟ್ ಈಸ್ the meaning of transfer under section 2 subsection 47, or what does the term transfer refers to? ಟ್ರಾನ್ಸ್ಫರ್ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ಕ್ವಶನ್ ಕೇಳಲಾಗಿದೆ. ಹಿಯರ್ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಟ್ರಾನ್ಸ್ಫರ್ ಇನ್ಕ್ಲೂಡ್ಸ್. ಟ್ರಾನ್ಸ್ಫರ್ ಅಂದರೆ ಏನು? ಓನ್ಲಿ ಇನ್ ದ ಮೆನ್ಷನ್ ಆಫ್ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಗೆ ಎ ಸೇಲ್, ಎಕ್ಸ್ಚೇಂಜ್ ಆರ್ relinquishment of a capital asset or extinguishments of any rights therein or compulsory acquisition of a capital asset under any law. These three conditions are called a ಟ್ರಾನ್ಸ್ಫರ್ ಅಂದ್ರೆಗಿನ ಏನೆಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ ಅಂದ್ರೆಗಿನ ದೀಸ್ 3 ಪಾಯಿಂಟ್ಸ್ಗಳೆಲ್ಲವೂ ಕೂಡ ಏನಾಗಿರುತ್ತೆ, ಇನ್ಕ್ಲೂಡಿಂಗ್ ಆಗಿರುತ್ತೆ ಅಂತಕ್ಕಂಥದ್ದು. ವಾಟ್ ಈಸ್ ಕಾಸ್ಟ್ ಆಫ್ ಅಕ್ವಿಸಿಷನ್? ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಆನ್ ಅಸೆಟ್ ಈಸ್ ದ ವ್ಯಾಲ್ಯೂ ಫಾರ್ ವಿಚ್ ಇಟ್ ವಾಸ್ ಅಕ್ವೈರ್ಡ್ ಫಾರ್ ಪರ್ಚೇಸ್ಡ್ ಬೈ ದ ಅಸೆಸ್ಸಿ. ಸೊ ಇದು ಪ್ರಾಬ್ಲಮ್ ಮಾಡಬೇಕಾದ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ. ವಾಟ್ ಈಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಆ್ಯನ್ ಅಸೆಟ್ ಈಸ್ ದ ವ್ಯಾಲ್ಯೂ, ಅದಕ್ಕೊಂದು ವ್ಯಾಲ್ಯೂ ಇರ್ತದೆ, ವ್ಯಾಲ್ಯೂ ಫಾರ್ ವಿಚ್ ಇಟ್ ವಾಸ್ ಅಕ್ವೈರ್ಡ್ ಆರ್ ಪರ್ಚೇಸ್ಡ್ ಬೈ ದ ಅಸೆಸ್ಸಿ ಪರ್ಚೇಸ್ ಮಾಡಿರೋದಕ್ಕೋಸ್ಕರನೇ ಕಾಸ್ಟ್ ಆಫ್ ಅಕ್ವಿಸಿಷನ್ನು ಇರುತ್ತೆ. ಅಂದರೆ ಯಾವ ಅಮೌಂಟಿಗೆ ಪರ್ಚೇಸ್ ಮಾಡಿದರು ಅಂತಕ್ಕಂಥ ಒಂದು ವಿಷಯ, ದಟ್ ಈಸ್ ವಾಟ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತಕ್ಕಂಥದ್ದು. ಇಟ್ ಮೀನ್ಸ್ ದ ಪ್ರೈಸ್ ಆರ್ ಪೇಡ್ ಫಾರ್ ದ ಪರ್ಚೇಸ್ ಆಫ್ ಎನ್ ಅಸೆಟ್. ನಾನು ಆವಾಗಲೇ ಹೇಳಿದಂಗೆ ಇಟ್ ಈಸ್ ಅ ಪರ್ಚೇಸ್ ಆಫ್ ಎನ್ ಅಸೆಟ್. ಪ್ರಾಬ್ಲಮ್ಗಳಲ್ಲಿ ಇದನ್ನು ಕೊಟ್ಟಿರ್ತಾರೆ. ಇದು ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ಅಮೌಂಟನ್ನು ಪೇಡ್ ಮಾಡಿದ್ರು ಅಂತಕ್ಕಂಥದ್ದು. ಪರ್ಚೇಸ್ ಆಫ್ ಎನ್ ಅಸೆಟ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಪರ್ಚೇಸ್ ಆಫ್ ಅಸೆಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಬಿಫೋರ್ ದ ಅಸೆಟ್ ಈಸ್ ಪುಟ್ ಟು ಯೂಸ್. ನೋಡಿ, ನಾವು ಯಾವುದಾದ್ರೂ ಒಂದು ವಸ್ತುವನ್ನು ತೊಗೊಂಡು ಬರ್ತೀವಿ ಅಂತಂತೇಳಂದರೆ ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ನಾವೆಲ್ಲದನ್ನು ಕೂಡ ಹೇಳ್ತೀವಿ. ಮನೆಗೆ ಒಂದು ಫ್ರಿಜ್ ತೊಗೊಂಬರ್ತೀವಿ ಅಂತಂತೇಳಂದಾಗಿನ ಆ ಫ್ರಿಜ್ ಜೊತೆಗೆ ನಮಗೆ ಚಾರ್ಜಸ್ಗಳು ಬರುತ್ತೆ. ಫ್ರಿಜ್ ಸೀದಾ ಮನೆಗೆ ಬಂದು ಕೂಡಲ್ಲ, ಫ್ರಿಜ್ ಬರಬೇಕಾಗುತ್ತೆ. ಫ್ರಿಜ್ ಜೊತೆಗೆ ನಾವು ಏನಾದರೂ ಅಸೆಸರೀಸ್ಗಳು ಬೇಕಿದ್ರಿಗಿನ ಅದಕ್ಕೆ ತೊಗೊತೀವಿ. ಆ ಫ್ರಿಜ್ ಮನೆಗೆ ಬರಬೇಕಾದ್ರೆ ಆಟೋಗೆ ಬಾಡಿಗೆ ಕೊಡಬೇಕಾಗತ್ತೆ. ಆಟೋಗೆ ಒಳಗಡೆ ಹಾಕೋಕ್ಕೋಸ್ಕರ, ಅದೇ ರೀತಿ ಹೊರಗಡೆ ತೆಗೆದುಕೊಂಡು ನಮ್ಮ ಮನೇಲಿ ತಂದಿಡೋದಕ್ಕೋಸ್ಕರ ಇಷ್ಟೆಲ್ಲ ಖರ್ಚುಗಳು ಆಗ್ತವೆ. ದೀಸ್ ಆರ್ ಎಕ್ಸ್ಪೆನ್ಸಸ್ ಟು ಬಿನೇ ಇನ್ಕರ್ಡ್ ಫಾರ್ ದ ಪರ್ಚೇಸ್ ಆಫ್ ಎನಿ ಅಸೆಟ್ಗಳನ್ನು ತೊಗೋಬೇಕು. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಲ್ಯಾಂಡನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಆ ಲ್ಯಾಂಡಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡೋದಾಗಿರಲಿ, ಜೆರಾಕ್ಸ್ ಮಾಡೋದಾಗಿರಲಿ, ಅಥವಾ ಲೀಗಲ್ ಚಾರ್ಜಸ್ಗಳನ್ನು ಪೇಮೆಂಟ್ ಮಾಡೋದಾಗಿರಲಿ, ರಿಗಾರ್ಡಿಂಗ್ ಯಾವುದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫುಲ್ಫಿಲ್ ಇನ್ಫಾರ್ಮೇಷನ್ಸ್ಗಳನ್ನು ಮಾಡಬೇಕು ಅಂತಂತೇಳಿದಾಗಿನ ದೀಸ್ ಎಕ್ಸ್ಪೆನ್ಸಸ್ ಆರ್ ಗೋಯಿಂಗ್ ಟು ಬಿ ಇನ್ಕರ್ಡ್. ಸೊ ಇವೆಲ್ಲದನ್ನು ಕೂಡ ಇನ್ಕರ್ ಮಾಡಿರೋದಕ್ಕೋಸ್ಕರ ನಾವೇನಂತ ಕರಿತೀವಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ cost of improvement? Any capital expenditure incurred to increase the value of the capital asset is treated as cost of improvement. For example, ನೀವೊಂದು ಸಣ್ಣ ಮನೇನ ಪರ್ಚೇಸ್ ಮಾಡಿರ್ತೀರ. ಸೊ ಅದಕ್ಕೆಲ್ಲ ನೀವೇನು ಖರ್ಚುಗಳನ್ನೆಲ್ಲ ಮಾಡ್ಕೊಂಡಿರ್ತೀರಿ, ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತಂತೇಳಿ ಏನು, ನೀವು ಮನೆ ತೊಗೊಂಡ ನಂತರ ನಿಮಗೆ ಮನೇಲಿ ಕೆಲವೊಂದು ಜಾಗಗಳು ಇಷ್ಟ ಆಗದೆ ಇದ್ರಿಗಿನ ಯು ಮೇ ಆಲ್ಟರ್ನೇಟ್. ನೀವೇನು ಮಾಡ್ತೀರಪ್ಪ ಅಂತಂತೇಳಂದರೆ ಆಲ್ಟರ್ನೇಟ್ ಮಾಡ್ತೀರಾ, ಅಂದರೆ ಚೇಂಜ್ ಮಾಡ್ತೀರಾ. ದಟ್ ಈಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಫಾರ್ ನೆಕ್ಸ್ಟ್, ವಾಟ್ ಈಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಏನು ಅಂತಕ್ಕಂಥದ್ದು. ಆ್ಯನ್ ಅಮೌಂಟ್ ವಿಚ್ bears to the cost of acquisition the sum proportion as a cost inflation index for the year in which the asset is transferred. ನೋಡಿ, ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ನಮಗೆ ಇಂಡೆಕ್ಸ್ಗಳನ್ನು ಕೊಡ್ತಾನೆ ಪ್ರಾಬ್ಲಮ್ಸ್ಗಳಲ್ಲಿ.
ಓಕೆ, ಸೇಮ್ ಪ್ರಪೋರ್ಷನ್ ಅಂತಂತೇಳಿ ಸೇಮ್ ಪ್ರಪೋರ್ಷನ್ಗೆ ಸಂಬಂಧಪಟ್ಟಂಗೆ ನಮಗೆ ಅಲ್ಲಿ ಪ್ರಾಬ್ಲಮ್ಸ್ಗಳಲ್ಲಿ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಸಮ್ ಆಫ್ ದ ಇಂಡೆಕ್ಸಸ್ಗಳು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಟ್ರಾನ್ಸ್ಫರ್ಡ್ bears to the cost of inflation index for the year in which it was purchased or 1991 to 82. ಈಗ ಇದು ಚೇಂಜ್ ಆಗಿದೆ. ಓಕೆ, ಇಟ್ ಹ್ಯಾಸ್ ಬೀನ್ ಚೇಂಜ್ಡ್ ಫಾರ್ ದ 2000. ಇದು 2000ಇಂದ ಸ್ಟಾರ್ಟ್ ಆಗಿ ಈಗ ರನ್ನಿಂಗ್ ಆಗ್ತಾ ಇದೆ. ಓಕೆ, ಇಟ್ ಹ್ಯಾಸ್ ಬೀನ್ ಚೇಂಜಸ್ 2000 ಆರ್ 2001 ಸಮಥಿಂಗ್ ಎಲ್ಸ್. ಐ ನೀಡ್ ಟು ಮೇಕ್ ಇಟ್ ಚೇಂಜ್, ಯಾಕಂದರೆ ಇದು ಚೇಂಜ್ ಆಗಿರೋದು ಲಾಸ್ಟ್ ಇಯರಿಂದ. ಓಕೆ, ಇಟ್ ಹ್ಯಾಸ್ ಬೀನ್ ಚೇಂಜ್ಡ್ ಇನ್ ದ ಸಿನ್ಸ್ ಫ್ರಮ್ ದ ಲಾಸ್ಟ್ 2 years. ಸೊ ದಟ್ ಅದು ಲಾಸ್ಟ್ ಇಯರಿಂದ ಏನಾಗಿದೆ, ಚೇಂಜ್ ಆಗಿದೆ. ವಾಟ್ ಎವರ್ ಈಸ್ ಲೇಟರ್ ಅಂತಕ್ಕಂಥದ್ದು. ಸೊ ವಾಟ್ ಎವರ್ ಈಸ್ ಲೇಟರ್ ಅಂತಕ್ಕಂಥದ್ದು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ದಿಸ್ ಈಸ್ ವಾಟ್ ದ ಥಿಂಗ್. ಅದೇ ರೀತಿಯಾಗಿ ವಾಟ್ ಈಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತಕ್ಕಂಥದ್ದು. ಇಟ್ ಈಸ್ ಎ ಪ್ರೈಸ್ ಪ್ರಿವೇಲಿಂಗ್ ಇನ್ ಎ ಮಾರ್ಕೆಟ್ ಆರ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ಆ್ಯನ್ ಅಸೆಟ್ ಈಸ್ ನೋನ್ ಆ್ಯಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತಂತ ಹೇಳಂದ್ರೆಗಿನ ಮಾರ್ಕೆಟಲ್ಲಿ ಎಕ್ಸಿಸ್ಟಿಂಗ್ ಇರಬೇಕು ಇವಾಗ, ಅದಕ್ಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿ ನಾವೇನು ಮಾಡ್ತೀವಿ, ಕರಿತೀವಿ. ರಿಗಾರ್ಡಿಂಗ್ ಆನ್ ದಿಸ್ ಕ್ಯಾಪಿಟಲ್ ಗೇನ್, ದಿಸ್ ಈಸ್ ದ ಥಿಯರಿ ಪಾರ್ಟ್. ಓಕೆ, ವೆನ್ ವಿ ಕಮ್ ಟು ದ ನೆಕ್ಸ್ಟ್ ವಿಡಿಯೋ, we are going to discuss the format and 5 marks problems. Okay, thank you.